ಒಮ್ಮೆ ಜಗತ್ತಿನ ಅತ್ಯಂತ ಶ್ರೀಮಂತ, ಶಕ್ತಿಶಾಲಿ ಹಾಗೂ ವೈಭವಶಾಲಿ ನಗರವಾಗಿದ್ದ ಸಾಮ್ರಾಜ್ಯ ಅದುವೇ ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಹಲವಾರು ವಿದೇಶಿ ಯಾತ್ರಿಕರು ಈ ಸಾಮ್ರಾಜ್ಯವು ರೋಮ್ ನಗರಕ್ಕಿಂತಲೂ ವಿಶಾಲವಾಗಿತ್ತು ಹಾಗೂ ಅತ್ಯಂತ ಶ್ರೀಮಂತ ನಗರವಾಗಿತ್ತು ಎಂದು ಹೇಳಿದ್ದಾರೆ. ಜಗತ್ತಿನ ಅತ್ಯಂತ ಶ್ರೀಮಂತ ರಾಜಧಾನಿ ಎಂದೆನಿಸಿಕೊಂಡ ವಿಜಯನಗರ ಸಾಮ್ರಾಜ್ಯ ಯುದ್ಧ, ರಾಜಕೀಯ ತಪ್ಪುಗಳು, ಸುಮಾರು 6 ತಿಂಗಳವರೆಗೆ ನಡೆದ ಹಂಪಿಯ ಕ್ರೂರ ಲೂಟಿ, ಈ ಎಲ್ಲ ಕಾರಣದಿಂದ ಒಮ್ಮೆ ಕನ್ನಡ ನಾಡಿನ ಗತ ವೈಭವವನ್ನು ಸಾರಿದ ಹಂಪಿಯು ಹಾಳು ಹಂಪೆಯಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು 300 ವರ್ಷಗಳ ಇತಿಹಾಸದಲ್ಲಿ ಸುಮಾರು ಅನೇಕ ಶತ್ರುಗಳಿಂದ ದಾಳಿಯನ್ನು ಎದುರಿಸಿತು. ಅವುಗಳಲ್ಲಿ ಕೆಲವು ದಾಳಿಗಳು ಸಾಮ್ರಾಜ್ಯದ ಭವಿಷ್ಯವನ್ನೇ ಬದಲಾಯಿಸಿದವು. ವಿಜಯನಗರ ಸ್ಥಾಪನೆಯ ಮೊದಲು ಹಾಗೂ ಆರಂಭಿಕ ಕಾಲದಲ್ಲಿ ದೆಹಲಿ ಸುಲ್ತಾನರು ದಕ್ಷಿಣಕ್ಕೆ ದಾಳಿ ಮಾಡಿದ ಸಂದರ್ಭದಲ್ಲಿ ವಿದ್ಯಾರಣ್ಯರ ಪ್ರೇರಣೆಯಿಂದ ಹಕ್ಕಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತದೆ. ಹೀಗೆ ದೆಹಲಿ ಸುಲ್ತಾನರ ಆಕ್ರಮಣಗಳ ವಿರುದ್ಧ ರಕ್ಷಣೆಗಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತದೆ. ವಿಜಯನಗರ ಸಾಮ್ರಾಜ್ಯ ಕೇವಲ ಒಂದು ರಾಜಮನೆತನವಲ್ಲ, ಧರ್ಮ, ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ ಮತ್ತು ಆರ್ಥಿಕತೆಯ ಪ್ರತಿಬಿಂಬವಾಗಿದೆ. ದಕ್ಷಿಣ ಭಾರತದಲ್ಲಿ ನಿರಂತರವಾಗಿ ಆಗುತ್ತಿದ್ದ ಆಕ್ರಮಣಗಳಿಂದ, ದೆಹಲಿ ಸುಲ್ತಾನರ ದಬ್ಬಾಳಿಕೆಯಿಂದ ಈ ಮುಂಚೆ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಾಂತರಕ್ಕೆ ಹಕ್ಕರಾಯ ಹಾಗೂ ಬುಕ್ಕರಾಯರನ್ನು ಮತಾಂತರಿಸಲಾಗಿತ್ತು. ಹಕ್ಕರಾಯ ಹಾಗೂ ಬುಕ್ಕರಾಯರು ಶೃಂಗೇರಿಗೆ ಭೇಟಿ ನೀಡಿದಾಗ ಅಲ್ಲಿ ವಿದ್ಯಾರಣ್ಯರಿಂದ ಮಾರ್ಗದರ್ಶನವನ್ನು ಹೊಂದಿ ತಮ್ಮ ಧರ್ಮದ ರಕ್ಷಣೆ ಹಾಗೂ ಸಂರಕ್ಷಣೆಗೆ ನಿಂತುಕೊಳ್ಳುತ್ತಾರೆ. ಧರ್ಮನಾಶದ ಭೀತಿಯ ಸಂದರ್ಭದಲ್ಲಿ ಹಿಂದೂ ಧರ್ಮ ಹಾಗೂ ಸಂಸ್ಕೃತಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ ತಮ್ಮದೇ ಆದ ಸ್ವತಂತ್ರ ಸಾಮ್ರಾಜ್ಯವನ್ನು ನಿರ್ಮಿಸುತ್ತಾರೆ. ಇತಿಹಾಸವೆನ್ನುವುದು ಶಾಸನಗಳಲ್ಲಿ ಅಥವಾ ಬರಹಗಳಲ್ಲಿ ಬರೆದಿದ್ದರೆ ಮಾತ್ರ ಅವುಗಳನ್ನು ಹೆಚ್ಚಾಗಿ ನಂಬಬಹುದು. ಕೆಲವೊಂದು ಸಂದರ್ಭದಲ್ಲಿ ಇತಿಹಾಸವು ಒಬ್ಬರಿಂದ ಒಬ್ಬರಿಗೆ ಬಾಯಿಯ ಮೂಲಕ ಹರಿದಾಡುತ್ತದೆ. ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗುವ ಸಂದರ್ಭದಲ್ಲಿ ಅದು ಬೇರೆಯೇ ಆಗಿರುತ್ತದೆ. ಇತಿಹಾಸವನ್ನು ಅರಿಯಬೇಕೆಂದರೆ ನೈಜವಾದ ದಾಖಲೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹೀಗೆ ಕನ್ನಡ ನಾಡಿನ ಶಕ್ತಿಶಾಲಿ, ವೈಭವಶಾಲಿ ರಾಜವಂಶವಾದ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಅರಿಯಬೇಕೆಂದರೆ ಅದೊಂದು ರೋಚಕವಾದ ಕಥೆ. ವಿಜಯನಗರ ಸಾಮ್ರಾಜ್ಯವು ವಿಶ್ವದಲ್ಲಿಯೇ ಅತ್ಯಂತ ಶ್ರೀಮಂತ ರಾಜಮನೆತನವಾಗಿತ್ತು. ಹಲವಾರು ಶತ್ರುಗಳ ದಾಳಿಯಿಂದ ವಿಜಯನಗರ ಸಾಮ್ರಾಜ್ಯವು ಪತನಗೊಳ್ಳುತ್ತದೆ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವವು ನಾಶವಾಗುತ್ತದೆ. ಇಲ್ಲಿಗೆ ಭೇಟಿ ನೀಡಿ ವಿದೇಶಿ ಯಾತ್ರಿಕರಾದ ಪೋರ್ಚುಗೀಸ್ ಹಾಗೂ ಪರ್ಷಿಯಾದಿಂದ ಭೇಟಿ ನೀಡಿದ ವಿದೇಶಿ ಯಾತ್ರಿಕರು ಈ ನಗರದ ಬಗ್ಗೆ ಈ ನಗರವು ರೋಮ್ನಷ್ಟೇ ಶ್ರೀಮಂತವಾಗಿತ್ತು ಎಂದು ವರ್ಣಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಪ್ರಮುಖವಾದದ್ದೇ ತಾಳಿಕೋಟೆ ಯುದ್ಧ. ಸ್ನೇಹಿತರೆ, ತಾಳಿಕೋಟೆ ಯುದ್ಧದ ಕುರಿತು ಒಂದು ಪ್ರತ್ಯೇಕವಾಗಿ ಮಾಹಿತಿಯನ್ನು ನೀಡುವೆನು. ಒಂದು ಕಾಲದಲ್ಲಿ ಕಂಗೊಳಿಸಿದ ಮಹಾನಗರವು ಕಲ್ಲಿನ ಅವಶೇಷವಾಗಿ ಉಳಿದುಕೊಂಡಿದೆ. ನಂತರ ವಿಜಯನಗರವು ತನ್ನ ಹಿಂದಿನ ವೈಭವವನ್ನು ಮರಳಿ ಪಡೆದುಕೊಂಡಿಲ್ಲ. ಶತ್ರು ಸೇನೆಗಳು ವಿಜಯನಗರವನ್ನು ಹಲವಾರು ತಿಂಗಳುಗಳ ಕಾಲ ಲೂಟಿಯನ್ನು ಮಾಡುತ್ತಾರೆ. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣರಾದವರು ಬಹುಮನಿ ಸುಲ್ತಾನರು. ಬಹುಮನಿ ಸುಲ್ತಾನತೆಯು 5 ದಕ್ಕನ್ ಪ್ರಾಂತ್ಯಗಳಲ್ಲಿ ವಿಸ್ತರಣೆಗೊಂಡಿದ್ದವು. ವಿಜಯಪುರ, ಅಹಮದನಗರ್, ಗೋಲ್ಕೊಂಡ, ಬೀದರ್ ಹಾಗೂ ಬರಾರ್ನಲ್ಲಿ ಹಂಚಿ ಹೋಗಿದ್ದವು. ಈ 5 ಪ್ರಾಂತ್ಯಗಳು ಒಗ್ಗೂಡಿಕೊಂಡು ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಎದುರಿಸುತ್ತವೆ. ವಿಜಯನಗರ ಸಾಮ್ರಾಜ್ಯವು ಪತನವಾದ ನಂತರ ಅದರ ಮಹತ್ವವನ್ನು ಜಗತ್ತು ಮರೆತಿತ್ತು. ಇಂತಹ ಸಂದರ್ಭದಲ್ಲಿ ರಾಬರ್ಟ್ ಸಿವಿಲ್ ಅವರು ಈ ಹಿಂದೆ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರ ಬರಹಗಳು, ಶಾಸನಗಳು ಹಾಗೂ ಪುರಾತನ ದಾಖಲೆಗಳನ್ನು ಸಂಗ್ರಹಿಸಿ ಫರ್ಗಾಟನ್ ಎಂಪೈರ್ ವಿಜಯನಗರ ಎಂಬ ಗ್ರಂಥವನ್ನು ರಚಿಸುತ್ತಾರೆ. ಈ ಗ್ರಂಥವು ಇತಿಹಾಸದ ಹಲವಾರು ದಾಖಲೆಗಳನ್ನು, ವಿಜಯನಗರ ಸಾಮ್ರಾಜ್ಯದ ಕುರಿತಾದ ಸಾಮ್ರಾಜ್ಯವು ಹೇಗೆ ಗತವೈಭವವಾಗಿ ಕನ್ನಡ ನಾಡಿನಲ್ಲಿ ಆಳ್ವಿಕೆ ನಡೆಸಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿದೆ. ಈ ಪುಸ್ತಕದಲ್ಲಿ ಇಲ್ಲಿಗೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರಾದ ಡೊಮಿಂಗೋ ಪಯಾಜ್, ನಿಕೋಲೋ ಕಾಂಟಿ ಹಾಗೂ ಅಬ್ದುಲ್ ರಜಾಕ್ ಮೊದಲಾದ ಪ್ರವಾಸಿಗರ ಬರಹಗಳನ್ನು ಬಳಸಿಕೊಳ್ಳಲಾಗಿದೆ. ವಿಜಯನಗರ ಕಾಲದಲ್ಲಿ ಮಾರುಕಟ್ಟೆ, ನಗರ ವ್ಯವಸ್ಥೆ, ಸೇನೆ, ಸಂಸ್ಕೃತಿ ಎಲ್ಲದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿದೆ. ಇಂದು ಹಂಪಿಯನ್ನು ಜಾಗತಿಕ ಮಟ್ಟದ ಗುರುತಿಸಲು ರಾಬರ್ಟ್ ಸಿವಿಲ್ ಅವರ ಪುಸ್ತಕವೇ ಪ್ರಮುಖ ಕಾರಣವೆನಿಸಿಕೊಳ್ಳುತ್ತದೆ. ಹಂಪಿಯನ್ನು ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸುವಲ್ಲಿ ಪುರಾತತ್ವ ಸಂಶೋಧನೆಗಳಿಗೆ ಈ ರಾಬರ್ಟ್ ಸಿವಿಲ್ ಅವರ ಪುಸ್ತಕವೇ ಕಾರಣವೆನಿಸಿಕೊಳ್ಳುತ್ತದೆ. ಈ ಕೃತಿಯು ಮೂಲವಾಗಿ ಇಂಗ್ಲಿಷ್ ನಲ್ಲಿ ಬರೆಯಲ್ಪಟ್ಟಿದೆ. ಹೀಗಾಗಿ ಇಂಗ್ಲಿಷ್ ನಲ್ಲಿ ಬರೆದದ್ದರಿಂದ ಇದು ಜಾಗತಿಕವಾಗಿ ಗುರುತಿಸಿಕೊಳ್ಳುತ್ತದೆ. ವಿಜಯನಗರ ಸಾಮ್ರಾಜ್ಯ
ಸಾಮ್ರಾಜ್ಯದ ಗತ ವೈಭವವು ಹೇಗೆ ಇತ್ತು ಎಂಬುದನ್ನು ಜಾಗತಿಕವಾಗಿ ಯುರೋಪ್ ಹಾಗೂ ಪಾಶ್ಚಾತ್ಯ ಜಗತ್ತಿಗೂ ತಿಳಿಯುವಂತಾಗಿದೆ. ಇಂದಿಗೂ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕೆಂದರೆ ರಾಬರ್ಟ್ ಸ್ಟೀವಿಲ್ ಅವರ ಪುಸ್ತಕವನ್ನೇ ಮಾದರಿಯಾಗಿ ತೆಗೆದುಕೊಳ್ಳುತ್ತಾರೆ. ಫರ್ಗಾಟನ್ ಎಂಪೈರ್ ವಿಜಯನಗರ ಪುಸ್ತಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತಾದ ಎಲ್ಲ ದಾಖಲೆಗಳು ಸಿಗುತ್ತವೆ. ಒಂದು ವೇಳೆ ಈ ಪುಸ್ತಕ ರಚನೆಯಾಗಿರದಿದ್ದರೆ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಹೇಗೆ ಇತ್ತು ಎಂಬುದು ನಮಗೆ ಕೇವಲ ಅವಶೇಷಗಳಿಂದ ತಿಳಿಯಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಹಾಗೆಯೇ ಇಷ್ಟು ವ್ಯಾಪಕವಾಗಿ ವಿಜಯನಗರ ಸಾಮ್ರಾಜ್ಯದ ಕುರಿತಾಗಿ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಎಲ್ಲರಿಗೂ ತಿಳಿಯುತ್ತಿರಲಿಲ್ಲ ಎಂದೇ ಹೇಳಬಹುದು. ಆ ಫರ್ಗಾಟನ್ ಎಂಪೈರ್ ವಿಜಯನಗರ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಲಾಗಿದೆ. ಸದಾನಂದ ಕನವಳ್ಳಿ ಅವರು ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ ಎಂದು ಈ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ. ಇದರಿಂದ ಕನ್ನಡದಲ್ಲಿಯೂ ವಿಜಯನಗರ ಸಾಮ್ರಾಜ್ಯದ ಕುರಿತಾಗಿ ಅರ್ಥೈಸಿಕೊಳ್ಳಬಹುದು. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಪಿತಾಮಹ ಎಂದು ರಾಬರ್ಟ್ ಸ್ಟೀವಿಲ್ ಅವರನ್ನು ಹೇಳಲಾಗುತ್ತದೆ. ಹೀಗೆ ಕಾಲದ ಹೊಡೆತ ಅರಮನೆಗಳು ಕುಸಿದು ಹೋದರೂ ಹಂಪಿಯ ಕಲ್ಲುಗಳಲ್ಲಿ ಮೌನವಾಗಿ ಮಾತನಾಡುವ ಇತಿಹಾಸವನ್ನು ಕಾಣಬಹುದು. ವಿಜಯನಗರವು ಧರ್ಮ, ಶೌರ್ಯ, ಸಂಸ್ಕೃತಿ ಹಾಗೂ ಜ್ಞಾನಗಳ ಅದ್ಭುತ ಪರಂಪರೆಯಾಗಿದೆ. ಫರ್ಗಾಟನ್ ಎಂಪೈರ್ ವಿಜಯನಗರ ಪುಸ್ತಕವನ್ನು ಓದುವ ಮೂಲಕ ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದು ಮರೆತು ಹೋದ ಸಾಮ್ರಾಜ್ಯವಲ್ಲ, ಇದು ಎಂದಿಗೂ ಮರೆಯಲಾಗದ ಸಾಮ್ರಾಜ್ಯ ಎಂದು ಹೇಳಬಹುದು. ಸ್ನೇಹಿತರೆ, ಇದಾಗಿತ್ತು ರಾಬರ್ಟ್ ಸ್ಟೀವಿಲ್ ಅವರು ಬರೆದಿರುವ ಆ ಫರ್ಗಾಟನ್ ಎಂಪೈರ್ ವಿಜಯನಗರ ಪುಸ್ತಕದ ಕುರಿತಾದ ಮಾಹಿತಿ. ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕನ್ನಡದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.